ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತ ಸಂಭವಿಸಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಕೆಲವು ಆಘಾತಕಾರಿ ಅಂಶಗಳು ಬೆಳಕಿಗೆ ಬರ್ತಾ ಇದೆ. ಮೊದಲೇ ಅಧಿಕಾರಿಗಳು ಎಚ್ಚರಿಸಿದ್ರು ಅನ್ನುವಂತಹ ಮಾಹಿತಿಗಳು ಬೆಳಕಿಗೆ ಬರ್ತಾ ಇದೆ. ಜೂನ್ 4ರಂದೇ ಅಪಾಯದ ಬಗ್ಗೆ ಡಿಸಿಪಿ ಕರಿಬಸವಣ್ಣ ಗೌಡ ಎಚ್ಚರಿಕೆ ಕೊಟ್ಟಿದ್ರು. ಕಾರ್ಯಕ್ರಮ ಮಾಡ್ತೀರಾ ಆಯಿತು, ಆದರೆ ಈ ಕಾರ್ಯಕ್ರಮ ಮಾಡೋದಕ್ಕೆ ಅಂತ ಕಾಲಾವಕಾಶ ಬೇಕು, ರಕ್ಷಣೆ ಒದಗಿಸೋದಕ್ಕೆ ಅಥವಾ ತಯಾರಿ ಮಾಡ್ಕೊಳ್ಳೋದಕ್ಕೆ ಅಂತ ಕಾಲಾವಕಾಶ ಬೇಕು ಅಂತ DPRA ಕಾರ್ಯದರ್ಶಿಗೆ ಸತ್ಯವತಿ ಅವರಿಗೆ ಪತ್ರ ಬರೆದಿದ್ರವರು. ಮೊದಲೇ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ರು. ಅಧಿಕಾರಿಗಳು ಸಿಕ್ಕಾಪಟ್ಟೆ ಸುಸ್ತಾಗಿದ್ದಾರೆ, ಇಡೀ ರಾತ್ರಿ ನಿದ್ರೆ ಮಾಡಿಲ್ಲ, ಕೆಲಸ ಆಗೋದಿಲ್ಲ, ಹೆಚ್ಚುವರಿ ಅಧಿಕಾರಿಗಳ ಅವಶ್ಯಕತೆ ಇದೆ, ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಕಾರ್ಯಕ್ರಮ ಹಮ್ಮಿಕೊಳ್ಳಬೇಡಿ ಅಂತ ದತ್ತಾಂಶ ಸಂರಕ್ಷಣಾ ಅಪಾಯದ ಮೌಲ್ಯಮಾಪನ ಅಧಿಕಾರಿಯಾಗಿರುವಂತಹ ಸತ್ಯವತಿ ಅವರೇನಿದ್ದಾರೆ ಅವರಿಗೆ ಇದಕ್ಕೆ ಸಂಬಂಧಪಟ್ಟಂತೆ ಅವರು ಮಾಹಿತಿ ಕೊಟ್ಟಿದ್ದರು. ಜೂನ್ 3ರಂದು ಅನುಮತಿ ಕೇಳಿ DPRAಗೆ ಪತ್ರ ಬರೆದಿತ್ತು KSCA ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಪತ್ರ ಬರೆದಿತ್ತು. ವಿಧಾನಸೌಧದಲ್ಲಿ RCBಗೆ ಸನ್ಮಾನ ಮಾಡೋದಕ್ಕೆ ಅನುಮತಿ ಕೇಳಿ ಒಂದು ಪತ್ರ ಬರೆದಿದ್ರು. ಆಯ್ತು, ನಮಗೆ ಅನುಮತಿ ಕೊಡಿ, ನಾವು ಸನ್ಮಾನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂತ ಒಂದು ಪತ್ರ ಬರೆದ್ರು. ಆದರೆ ಭದ್ರತಾ ವಿಭಾಗದ DCPಗೆ ಅಧೀನ ಕಾರ್ಯದರ್ಶಿ ಅವರು ಪತ್ರ ಬರೆದಿದ್ದಕ್ಕೆ ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಎಚ್ಚರಿಸಿದರು. ಬೇಡ, ಸಮಸ್ಯೆ ಆಗುತ್ತೆ, ಅಧಿಕಾರಿಗಳಿಗೆ ಸರಿಯಾಗಿ ರೆಸ್ಟ್ ಇಲ್ಲ, ಪ್ರಾಬ್ಲಮ್ ಆಗುತ್ತೆ, 2-3 ದಿನ ಅವಕಾಶ ಬೇಕಾಗುತ್ತೆ, ಕಾಲಾವಕಾಶ ಬೇಕು ಅಂತ ಎಚ್ಚರಿಸಿದರು. ಆದರೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಎಚ್ಚೆತ್ತುಕೊಳ್ಳದೆ, ಯಾವುದೇ ರೀತಿಯಲ್ಲೂ ಕೂಡ ಅಪಾಯಗಳ ಒಂದು ಮೌಲ್ಯಮಾಪನ ಮಾಡದೆ DPRA ಕಾರ್ಯದರ್ಶಿ ಸತ್ಯವತಿಯವರು ಇದನ್ನು ನಿರ್ಲಕ್ಷ್ಯ ಮಾಡಿದ್ರು ಅನ್ನೋ ಮಾತುಗಳು ಈಗ ಕೇಳಿಬರ್ತಾ ಇದೆ. ಹೀಗಾಗಿ ಈಗ ಇನ್ನೂ ಇದು ತನಿಖಾ ಹಂತದಲ್ಲಿ ಇರೋದರಿಂದಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಏನು ಕ್ರಮ ಕೈಗೊಳ್ಳುತ್ತೆ, ಅದೇ ರೀತಿಯಾಗಿ ಮುಂದಿನ ತನಿಖೆ ಯಾವ ರೀತಿಯಾಗಿ ನಡೆಯುತ್ತೆ, ಯಾವ ಸಂದರ್ಭದಲ್ಲಿ ಆ ವರದಿ ಹೊರಬೀಳುತ್ತೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗತ್ತೆ. ಅಸಲಿಗೆ ಅಧಿಕಾರಿಗಳ ವರ್ಗದಲ್ಲಿ ನಡೆದಿದ್ದಾದರೂ ಏನು, ಅಧಿಕಾರಿಗಳು ಆದೇಶ ಹೊರಡಿಸಬೇಕು ಅಂತ ಒತ್ತಡ ಹಾಕಿದ್ದು ಯಾರು ಅನ್ನುವಂತಹ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕಾಗತ್ತೆ. 11 ಜನ ಅಮಾಯಕರು ಸಾವನ್ನಪ್ಪಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಹಜವಾಗಿ ಜನರಲ್ಲೂ ಕೂಡ ಆಕ್ರೋಶ ಇದೆ. ಈ ನಡುವೆ ತನಿಖೆ ನಂತರವಷ್ಟೇ ಸತ್ಯಾಸತ್ಯತೆ ಏನು ಅನ್ನುವಂಥದ್ದು ಬೆಳಕಿಗೆ ಬರುತ್ತೆ. ಈಗ ಸತ್ಯವತಿಯವರೇನಿದ್ದಾರೆ ಅವರ ವಿರುದ್ಧ ಗಂಭೀರ ಆರೋಪ ಕೇಳಿಬರ್ತಾ ಇದೆ. ಈ ನಿರ್ಲಕ್ಷ್ಯ ಆರೋಪಕ್ಕೆ ಸಂಬಂಧಪಟ್ಟಂತೆ ತನಿಖಾ ವರದಿಯಲ್ಲಿ ಏನೆಲ್ಲ ವಿಚಾರಗಳು ಬಯಲಾಗುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗತ್ತೆ.